ಭೂಮಿ ಉಳಿಸಿಕೊಳ್ಳಲು ಪೊರಕೆ ಹಿಡಿದು ನಿಂತ ಮಹಿಳೆಯರು. ಜಿಲ್ಲಾಡಳಿತ ಕಚೇರಿ ಎದುರು ರೈತರಿಂದ ಬೃಹತ್ ಧರಣಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರು ಹಾಗೂ ರೈತ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪ ನಿರ್ಮಾಣವಾಗ್ತಾ ಇರುವ ಕೆಐಎಡಿಬಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಕಳೆದ 100 ದಿನಗಳಿಂದ ರೈತರು ನಿರಂತರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇದೀಗ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪೊರಕೆ ಚಳುವಳಿ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಮಹಿಳೆಯರು ಸೇರಿದಂತೆ ನೂರಾರು ರೈತರು ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದ್ದು, ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ನಮ್ಮ ಜೀವನಕ್ಕೆ ಆಧಾರವಾದ ಕೃಷಿ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ. ಸರ್ಕಾರ ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ದಯವಿಟ್ಟು ಅಲ್ಲಿ ಮಾತಾಡೋ ಮಾತುಗಳೆಲ್ಲ ಬಿಟ್ಟು ಆದಷ್ಟು ರೈತರ ಪರವಾಗಿ ನಿಂತ್ಕೊಂಡು ರೈತರ ಭೂಮಿ ತಾಯಿನ ಉಳಿಸೋದು ಕಲೀರಿ. ಫಸ್ಟು ರೈತರ ಭೂಮಿ ಉಳಿದ್ರೇನೆ ನಾಳೆ ಹೊತ್ತಿನ ನೀವಿರೋದು. ಇವತ್ತೇ ಈ ಕಷ್ಟ ಕೊಟ್ರೆ ನಾಳೆ ಹೊತ್ತಿನ ನಮ್ಮ ಮಕ್ಕಳಿಗೆ ಅವ್ರ ಹೊಟ್ಟೆ ಹುಟ್ಟೋ ಮಕ್ಕಳಿಗೆ ಏನಾಗಬೇಕು ಆದಷ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲರೂ ರೈತರ ಮಕ್ಕಳೇ. ಯಾಕೆ ರೈತರಿಗೆ ಈ ಶಿಕ್ಷೆ ಕೊಡ್ತಾ ಇರಿ? ಈ ವ್ಯಕ್ತಿಗಳಾಗ್ಲಿ ಯಾರನ್ನಾಗ್ಲಿ ರಾಜಕೀಯ ವ್ಯಕ್ತಿಗಳು ಆದಷ್ಟು ಬೇಗ ನಮಗೆ ಬಂದು ಸಪೋರ್ಟ್ ಮಾಡ್ರಿ. ಇಲ್ಲ ಅಂದ್ರೆ ಇನ್ನ ಅನಾಯಕವಾಗಿ ಮಾತಾಡ್ತಾರೆ ಹೆಣ್ಮಕ್ಳು. ಈಗ ಹೋಗ ಪರ್ಕೆ ಬಂದೈತೆ ಕೈಕ, ನಾಳೆ ಹೊತ್ತಿನ ಏನು ಬರ್ತೈತೋ ಮುಂದೆಚ್ಚರಿಕೆ ಕೊಡ್ತೈತೆ ಸರ್ಕಾರಕ್ಕೆ. ಇದು ಆದಷ್ಟು ಬಿಡ್ದಿಕ್ ಮಾಡೋ ಸಪೋರ್ಟ್ ನಮ್ಮ ಕುಮಾರಣ್ಣವರು ನಮ್ಮ ಶಿಲ್ಘಾಟ್ ತಾಲೂಕು ಮಾಡ್ರಿ. ಯಾಕೆ ಬಿಡ್ದಿಯಾಗೇನ ರೈತರು ಇರೋದು? ನಾವು ರೈತರಲ್ಲ, ನಾವು ರೈತರೇ ತಾನೆ. ನಾವು ಓಟ್ ಹಾಕೋದೆ ತಾನೆ, ಅವರು ಓಟ್ ಹಾಕೋದೆ, ನಾವು ಓಟ್ ಹಾಕೋದೆ. ಎಲ್ಲ ಕಡೆನೂ ರೈತರೇ ಇರೋದು. ರೈತರಿಗೆ ಸಪೋರ್ಟ್ ಮಾಡ್ರಿ. ಕುಮಾರಣ್ಣವ್ರು ಆಗ್ಬೋದು, ನಿಖಿಲ್ ಕುಮಾರ್ ಆಗ್ಬೋದು, ರವಿಕುಮಾರ್ ಅವ್ರು ಆಗ್ಬೋದು, ಯಾರನ್ನ ಆಗ್ಬೋದು. ದಯವಿಟ್ಟು ರೈತರಿಗೆ ಹೆಲ್ಪ್ ಮಾಡ್ರಿ. ರೈತರನ್ನ ಉಳಿಸ್ರಿ. ರೈತರಿಂದ ನೀವು, ರೈತರಿಲ್ಲ ಅಂದ್ರೆ ನೀವಿಲ್ಲ. ಆದಷ್ಟು ರೈತರ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಇದೊಂದು ಮಾತ್ರ ನಾನು ಹೇಳ್ಕೊಟ್ಟೇನೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಮಾತನಾಡಿ, ಕೃಷಿಯೇ ಜೀವನಾಧಾರವಾಗಿದ್ದು ಭೂಮಿ ಕಳೆದುಕೊಂಡ್ರೆ ನಮ್ಮ ಬದುಕು ಸಂಕಷ್ಟಕ್ಕೆ ಸಿಲುಕಲಿದೆ. ಯಾವುದೇ ಕಾರಣಕ್ಕೂ ತಮ್ಮ ಜಮೀನುಗಳನ್ನ ಬಿಟ್ಕೊಡುವುದಿಲ್ಲ. ಸರ್ಕಾರ ನಮ್ಮ ಭಾವನೆಗಳಿಗೆ ಸ್ಪಂದಿಸದಿದ್ರೆ ಇಂದು ಕೈಗೆ ಪೊರಕೆ ಬಂದಿದೆ. ಮುಂದೆ ಏನ್ ಬರುತ್ತೋ ಗೊತ್ತಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೂ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ನಮ್ಮ ಭೂಮಿಯನ್ನ ನಮಗೆ ಬಿಟ್ಕೊಡಲು ಇವ್ರ್ಯಾರು ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇದೇ ರೀತಿ ನಮಗೆ ಯಾವುದೇ ರೀತಿ ಒಂದು ತೀರ್ಮಾನ ಹೇಳದೆ, ಒಂದು ನಮ್ಮ ಭಾವನೆಗೆ ಸ್ಪಂದಿಸದೆ ನಾವು ರೈತರನ್ನ ಒಂದು ಚೂರು ಕಾಳಜಿ ಇಲ್ಲದೇನೆ ಇದೇ ರೀತಿ ಒತ್ತಿಸಿದ್ರೆ ನಾವು ಇನ್ನೂ ವಿಕೋಪಕ್ಕೆ ಹೋಗ್ಬೇಕು. ಇವತ್ತು ನಮ್ಮ ಕೈಗೆ ಪರಕೆ ಬಂದಿದೆ, ನಾಳೆ ಬೆಳಗ್ಗೆ ಏನು ಬರ್ತದೆ ನಮಗೆ ಗೊತ್ತಿಲ್ಲ. ಅಷ್ಟು ಆಕ್ರೋಶದಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತು ನಾವು 2 ವರ್ಷಗಳ ಕಾಲದಿಂದ ನಮ್ಗೆ ಇದೇ ಕಾಟ ಕೊಡ್ತಾ ಇದ್ದೀವಿ. ನಮ್ಮ ಭೂಮಿನ ನಾವು ಉಳಿಸ್ಕೊಳೋದಕ್ಕೆ ನಾವು ಬೀದಿಗೆ ಇಳಿದಿದ್ದೀವಿ. ಇವತ್ತು ನಮ್ಮ ಭೂಮಿನ ಕಿತ್ಕೊಳಕ್ಕೆ ಅವ್ರು ಯಾರು? ನಮ್ಮ ಭೂಮಿನ ಕಿತ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ಅವ್ರು ಯಾರು? ನಮ್ಮ ಭೂಮಿ ಕಿತ್ಕೊಂಡು ಅವ್ರೇನು ಉದ್ಧಾರ ಆಗೋದು? ನಮ್ಮನ್ನ ನಮ್ಮ ಭೂಮಿಯಲ್ಲಿ ದುಡಿಯಕ್ಕೆ ಬಿಟ್ಟು ನಮ್ಮ ಬದುಕಕ್ಕೆ ಬಿಟ್ಟರೆ ಸಾಕು ಅಂತ ನಾವು ಅವರಲ್ಲಿ ಕೇಳ್ತಾ ಇದ್ದೀವಿ. 35 ಕಿಲೋಮೀಟರ್ನಿಂದ 100 ದಿನದಿಂದ ರಾತ್ರಿ ಆಗ್ಲೆಲ್ಲ ಬಂದಿಲ್ಲ. ನಾವು ಕೆಲಸ ಕಾರ್ಯ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ನಾವು ಭೂತಾಯಿನ ಉಳಿಸ್ಕೊಳಕ್ಕೆ ಹಿಂಗೆ ಹೋರಾಡ್ತಾ ಇದ್ದೀರಿ. ನಾವು ತಗಲ್ದ ಹೋಗಲ್ಲ. ಬಡಭೂಮಿ ಅಂತ ಹೇಳ್ತಾರಲ್ಲ, ಅವ್ರ ಏನು ತಿಂದು ಹೇಳ್ತಾರ ಬಡಭೂಮಿ ಅಂತ. ನಮ್ಮ ಭೂಮಿಗಳು ನೋಡ್ತಾವ್ರಲ್ಲ, ಜಮಕೋಟೆ ಹೋಬಳಿ ಗಂದಿ ಹೋಬಳಿ ಎಲ್ಲಾನು ಫಲವತ್ತತೆ ಭೂಮಿ ಸರ್ಟಿಫಿಕೇಟೇ ಬಂದೈತಲ್ಲ ಸರ್. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಪರ ಏನು ಬಂದೈತೇನು ಸರ್? ಫಸ್ಟ್ ನಿಮ್ಮ ಕಣ್ಣಿಗೆ ಪರ ತೆಗೆಸ್ಕೊಳ್ರಿ. ಬಡಭೂಮ ಫಲವತ್ತತೆ ಭೂಮಿ ಅಂತ ಕಂಡುಬಿಟ್ಟು ನೋಡ್ರಿ. ಬಡಭೂಮಿ ಆಗಿದ್ರೆ ನಾವು ಸುಮ್ಮನೆ ಇದ್ಬಿಡೇರಿ. ತಾಯಿ ಎಂಥ ತಾಯಿ, ನಮ್ಮ ಭೂತಾಯಿ ಅಂದ್ಕೊಂಡಾಗ ನೋಡಿ ನೀವು ಈ ಮಾತು ಹೇಳ್ತಿರಲ್ಲ. ರೈತರಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು. ಬರೀ ನಾವು ಆಧಾರ್ ಕಾರ್ಡು ಪಾಣಿಗೆ ತರಿಸಿರಿ. ನಿಮ್ಮ ಕಡೆ ಯಾರು ರೈತರ ಅಲ್ಲಿರೋರು ಅಂತ ಹೇಳ್ತಾರೆ, ಅವ್ರ ಕೈಯಾಗ ತರಿಸ್ರಿ. ನೋಡ್ಯಾರ ರೈತರು ಯಾರಲ್ಲ, ರೈತರು ನಿಜವಾದ ರೈತರು ಯಾರ ನಿಮಗೂ ಗೊತ್ತಾಗ್ತದ. ಫಸ್ಟು ಕಂಡುಬಿಟ್ಟು ನೋಡಿ ಸರ್. ಯಾಕೆ ಈ ಥರ ತಪ್ಪು ಕಲ್ಪನೆ ಎಲ್ಲ ಹೇಳ್ತೀರಿ ನೀವು? ಇನ್ನು 100 ದಿನಗಳಿಂದ ನಿರಂತರವಾಗಿ ನಡೀತಾ ಇರುವ ಹೋರಾಟದ ನಡುವೆಯೂ ಸರ್ಕಾರದಿಂದ ಸ್ಪಷ್ಟ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ನೀಡಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.